ಏನೋ ಹಾಸನದಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಮದುವೆ ಆಗೋದಾಗಿ ನಂಬಿಸಿ ಮೋಸ ಮಾಡಲಾಗಿದೆ. ಮದುವೆ ಆಗೋದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದ್ದಾರೆ. ಹಾಸನದ ಮಂಜುನಾಥ್ ಅನ್ನೋನಿಂದ ಈ ಕೃತ್ಯ ನಡೆದಿದೆ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯ ಮಾಹಿತಿಯನ್ನು ಪಡೆದು ವಂಚನೆ ಮಾಡಲಾಗಿದೆ. ನಾನು ಸಚಿವ ಡಿಕೆ ಶಿವಕುಮಾರ್ ಊರಿನವನು, ತಿಂಗಳಿಗೆ 1.5 ಲಕ್ಷ ಸಂಬಳವನ್ನ ಪಡಿತೀನಿ ಅಂತ ಉಪನ್ಯಾಸಕಿಯೊಬ್ಬರಿಗೆ ಸಾಲು ಸಾಲು ಸುಳ್ಳು ಹೇಳಿ ಮೋಸ ಮಾಡಿದ್ದಾನೆ. ಉಪನ್ಯಾಸಕಿಯಿಂದ ಚಿನ್ನದ ಸರ ಮತ್ತು ನಗದನ್ನ ಪಡೆದು ಎಸ್ಕೇಪ್ ಆಗಿದ್ದಾನೆ. ಎಟಿಎಂ ಪಡೆದು 8,000 ರೂಪಾಯಿ ಕ್ಯಾಶ್ ಅನ್ನು ಕೂಡ ವಿಡ್ರಾ ಮಾಡಿಕೊಂಡು ದೋಚಿದ್ದಾನೆ ಮಂಜುನಾಥ್. ಮೋಸ ಹೋದ ಉಪನ್ಯಾಸಕಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ನಾನು ಸಚಿವ ಡಿಕೆ ಶಿವಕುಮಾರ್ ಊರ್ನವನು ಅಂತ ಹೇಳಿ ಈ ರೀತಿಯಾಗಿ ಟೋಪಿ ಹಾಕಿರುವಂತದ್ದು. ತಿಂಗಳಿಗೆ 1.5 ಲಕ್ಷ ಸಂಬಳವನ್ನ ಪಡಿತೀನಿ ಅಂತ ಕೂಡ ಈತ ಬಕ್ರಾ ಮಾಡಿದ್ದಾನೆ. ಉಪನ್ಯಾಸಕಿ ಒಬ್ಬರಿಗೆ ಸಾಲು ಸಾಲು ಸುಳ್ಳು ಹೇಳಿ ಈ ರೀತಿಯಾಗಿ ಟೋಪಿ ಹಾಕಿರುವಂತಹ ಪ್ರಕರಣ. ಸರ ನಗದು ಪಡೆದು ಎಸ್ಕೇಪ್ ಆಗಿದ್ದಾನೆ. ಅವರ ಎಟಿಎಂ ಕಾರ್ಡ್ ಕೂಡ ತಗೊಂಡು ಹೋಗಿ ಅದರಲ್ಲಿ 8,000 ವಿಡ್ರಾ ಮಾಡಿಕೊಂಡು ಕೂಡ ಅಲ್ಲಿ ತಲೆಗೆ ಟೋಪಿ ಹಾಕಿದ್ದಾನೆ ಈತ. ಮಂಜುನಾಥ್ ಅಂತ ಈತನ ಹೆಸರು. ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಈತ ಪರಿಚಯ ಆಗಿ ಈ ರೀತಿಯಾಗಿ ಟೋಪಿ ಹಾಕಿರುವಂತದ್ದು. ಮದುವೆಯಾಗುವುದಾಗಿ ಆಕೆಯನ್ನ ನಂಬಿಸಿ ಆಕೆಯಿಂದ ದುಡ್ಡು ಹಾಗೂ ಚಿನ್ನದ ಸರವನ್ನ ಎಗರಿಸಿಕೊಂಡು ಈತ ಪರಾರಿಯಾಗಿದ್ದಾನೆ. ಆತ ಮಾಡಿರುವಂತಹ ಚಾಟ್ ಎಲ್ಲ ಕೂಡ ಈಗ ಸ್ಕ್ರೀನ್ ಶಾಟ್ಸ್ ಈಗ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಈತ ನಯವಾಗಿ ಆಕೆಗೆ ಟೋಪಿ ಹಾಕಿದ್ದಾನೆ ಅಂತ. ಕೇವಲ ಹಣಕ್ಕಾಗಿ, ಚಿನ್ನದ ಸರವನ್ನ ಎಗರಿಸೋಕಾಗಿ ಈ ಎಲ್ಲಾ ರೀತಿಯಲ್ಲಿ ಈತ ಟೋಪಿ ಹಾಕಿರುವಂಥದ್ದು. ಅದರ ವಿವರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಬಸ್ ಪಾಸ್ಗೆ ಅಮೌಂಟ್ ಬೇಕು ಅಂತ ಕೂಡ ಈತ ಎಲ್ಲ ಕೇಳಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಯಾವ ರೀತಿ ಮೋಸ ಮಾಡಿದ್ದ ಈತ? ಹೇಗೆ ಇವರು ಉಪನ್ಯಾಸಕಿ ಅಂತ ಹೇಳಲಾಗ್ತಾ ಇದೆ ಮೋಸ ಹೋದವರು, ಇಷ್ಟೆಲ್ಲ ತಿಳುವಳಿಕೆ ಇದ್ದವರು ಹೇಗೆ ಈತನಿಂದ ಬಕ್ರಾ ಆದ್ರು ಅಂತ? ಹೌದು ಅಮರ್ ಪ್ರಸಾದ್, ಈ ಮ್ಯಾಟ್ರಿಮೋನಿಯಲ್ಲಿ ಓರ್ವ ಮಹಿಳೆಯ ಮಾಹಿತಿಯನ್ನ ಪಡ್ಕೊಂಡಂತ ಒಬ್ಬ ವ್ಯಕ್ತಿ ಆಕೆಯನ್ನ ಸಂಪರ್ಕ ಮಾಡಿ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಹಾಸನಕ್ಕೆ ಬಂದು ಭೇಟಿಯನ್ನು ಕೂಡ ಮಾಡಿ ಆಕೆಗೆ ಮೋಸ ಮಾಡತಕ್ಕಂಥ ಘಟನೆ ನಡೆದಿದೆ. ಮೊದಲನೇ ಬಾರಿಗೆ ಏನೋ ಜೂನ್ 17ನೇ ತಾರೀಕು ಅವರಿಗೆ ಫೋನ್ ಅನ್ನ ಮಾಡಿ ನಿಮ್ಮ ಪ್ರೊಫೈಲ್ ನನಗೆ ಇಷ್ಟ ಆಗಿದೆ, ನಾನು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ, ನಾನು ಡಿಕೆ ಶಿವಕುಮಾರ್ ಅವರ ಊರ್ನವನು, ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ, ಭೇಟಿ ಮಾಡಿ ನಿಮ್ಮನ್ನ ನೋಡಿದ ಬಳಿಕ ಮದುವೆ ನಿಶ್ಚಯ ಮಾಡೋಣ ಅಂತ ಹೇಳಿ ಹಾಸನಕ್ಕೆ ಬಂದು ಆಕೆಯನ್ನ ಭೇಟಿ ಕೂಡ ಮಾಡಿದ್ದೇನೆ. ಭೇಟಿ ಆದ ನಂತರ ನನಗೆ ಒಂದು ತಿಂಗಳಿಗೆ 1,70,000 ಸಂಬಳ ಬರುತ್ತೆ, ನನ್ನ ಹತ್ರ ಕೆಜಿ ಗಟ್ಟಲೆ ಚಿನ್ನ ಇದೆ, ನಿಮ್ಮ ಹತ್ರ ನಮ್ಮ ಇಬ್ಬರ ಮೊದಲ ಭೇಟಿ ನೆನಪಿಗಾಗಿ ನಿಮ್ಮ ಸರವನ್ನ ಕೊಡಿ ಅಂತೇಳಿ ಸರ ಅವ್ರ ಬಳಿ ಇದ್ದಂತ 10 ಗ್ರಾಮ್ ಚಿನ್ನ ಸರವನ್ನು ಕೂಡ ಪಡ್ಕೊಂಡಿದ್ದೆ. ಮತ್ತೆ ಅದೇ ರೀತಿ ನೀವು ಉಪನ್ಯಾಸಕಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ರು ಕೂಡ ಹಣ ಉಳಿಸಿಲ್ಲ, ನಿಮಗೆ ಉಳಿತಾಯದ ಬಗ್ಗೆ ಗೊತ್ತಿಲ್ಲ, ಹಾಗಾಗಿ ನಿನ್ನ ಎಟಿಎಂ ನನಗ್ ಕೊಡು, ಅದ್ರಲ್ಲಿ ಇರ್ತಕ್ಕಂಥ ಹಣವನ್ನು ಕೂಡ ಕೊಡು, ನಾನು ಹಣ ಉಳಿತಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಸಂಪೂರ್ಣ ಒಂದ್ ರೀತಿ ಮಾತಿನಲ್ಲೇ ಮರಳು ಮಾಡಿ ಆಕೆಯನ್ನ ಸಂಪೂರ್ಣವಾಗಿ ಮೋಸ ಮಾಡಿದೆ ಅಂತ ಹೇಳ್ತಕ್ಕಂಥ ಆರೋಪನೆಗ ಈ ಉಪನ್ಯಾಸಕಿ ಮಾಡ್ತಾ ಇದಾರೆ. ಇವರು ಅತಿಥಿ ಉಪನ್ಯಾಸಕರಾಗಿ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾರೆ. ಅವ್ರನ್ನ ನಂಬಿಸಿ ಈಗ ಮೋಸ ಮಾಡಿ ಈಗ ಅವ್ರ ಫೋನನ್ನು ಕೂಡ ರಿಸೀವ್ ಮಾಡ್ತಿಲ್ಲ, ಮತ್ತೆ ಅವ್ರ ಮೆಸೇಜ್ ಕೂಡ ರಿಪ್ಲೈ ಮಾಡ್ತಿಲ್ಲ. ಹಾಗಾಗಿ ಈಗ ನನಗೆ ಮೋಸ ಆಗಿದೆ, ಅನ್ಯಾಯ ಆಗಿದೆ ಅಂತ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಆದ್ರೆ ಸಂಪೂರ್ಣವಾಗಿ ಆಕೆಯನ್ನ ಮಾತಾಡಿಸಿ ಮತ್ತೆ ಅವ್ರನ್ನ ನಂಬಿಸಿ ಈ ರೀತಿ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಈಗ ಅವ್ರಿಗೆ ಸಂಪರ್ಕಕ್ಕೆ ಸಿಗದಲ್ಲೇ ಟೋಪಿ ಆಗಿರ್ತಕ್ಕಂಥ ಘಟನೆ ಈಗ ನಡೆದಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಮಂಜುನಾಥ್. ಹಾಸನದ ಮಂಜುನಾಥ್ ಅನ್ನುವಂತಹ ವ್ಯಕ್ತಿ ಮಾಡಿರುವಂತಹ ಕೃತ್ಯ ಇದು. ಮ್ಯಾಟ್ರಿಮೋನಿಯಲ್ ಸೈಟ್ ನಲ್ಲಿ ಯುವತಿಯ ಮಾಹಿತಿಯನ್ನು ಪಡೆದು ಆಕೆಗೆ ವಂಚನೆಯನ್ನ ಮಾಡಿರುವಂತದ್ದು. ದುಡ್ಡಿಗೋಸ್ಕರ ಆಕೆಯ ಹಿಂದೆ ಹೋಗಿ ಆಕೆಯನ್ನ ವಂಚಿಸಿ ಆಕೆ ಬಳಿ ಹಣ, ಚಿನ್ನದ ಸರವನ್ನೆಲ್ಲ ಪಡೆದು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಜೊತೆಗೆ ಆಕೆ ಬಳಿ ಎಟಿಎಂ ಕಾರ್ಡ್ ತಗೊಂಡು ಅದರಿಂದ 8,000 ಕ್ಯಾಶ್ ಕೂಡ ವಿಡ್ರಾ ಮಾಡಿಕೊಂಡು ಈತ ಮೋಸ ಮಾಡಿ ಪರಾರಿಯಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೀಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಸ್ಕ್ರೀನ್ ಶಾಟ್ಸ್ ಕೂಡ ಶೇರ್ ಮಾಡಿದ್ದಾರೆ. ಎಲ್ಲವನ್ನ ಕೂಡ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ವಂಚಕ ಮಂಜುನಾಥ್ನ ಫೋಟೋವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಂಚನೆಗೊಳಗಾದ ಉಪನ್ಯಾಸಕಿಯನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಉಪನ್ಯಾಸಕಿಗೆ ಸಾಕಷ್ಟು ತಿಳುವಳಿಕೆ ಇರುತ್ತೆ ಅಂತ ಅವರಿಗೆ, ಎಜುಕೇಟೆಡ್ ಆಗಿರ್ತಾರೆ, ಆದರೂ ಕೂಡ ಇವರೇ ಮೋಸ ಹೋಗ್ತಾರೆ. ಈ ರೀತಿ ದುಡ್ಡಿಗೋಸ್ಕರ ಹಿಂದೆ ಬರೋರಿಂದ ಮೋಸ ಹೋಗ್ತಾರೆ ಅಂದರೆ ಬಹಳ ಅಚ್ಚರಿಯ ವಿಚಾರ ಇದು. ಮದುವೆಯಾಗುವುದಾಗಿ ನಂಬಿಸಿ ಪ್ರೀತಿಯ ನಾಟಕವಾಡಿ ಈತ ಆಕೆಯಿಂದ ದುಡ್ಡು ಸುಲಿದು ಪರಾರಿಯಾಗಿರುವಂಥದ್ದು.